ನಾವು ಮಂಡ್ಯ ಹೋಗೋಣ ಅಂದ್ಕೊಂಡು ಬೆಂಗಳೂರಿಗೆ, ಬಟ್ ಮಂಡ್ಯ ಹೋಗೋಕ್ಕಾಗಲಿಲ್ಲ. ಅಂತೂ ಇಂತೂ ಬುಧವಾರ ಹೋಗೋಕೆ ರೆಡಿ ಆದ. ಹೋಗೋ ದಾರಿಯಲ್ಲಿ ನಮ್ಮೂರ ಫಾದರ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅವ್ರ ಮನೆಗೆ ವಿಸಿಟ್ ಮಾಡ್ದೆ. ಫಾದರ್ ಮಲಗಿದ್ರು, ಅವ್ರು ಎಬ್ಬಿಸ್ಬಿಟ್ಟು, ಫಾದರ್ ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ, ನಮಗೆ ಎಕ್ಸಾಮ್ ಇದೆ ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಹೊರಟು. ಆಗ ಫಾದರ್ ಸರಿ ನೋಡೋಗಿ ಅಂತ ಹೇಳಿದ್ರು. ಸರಿ ಫಾದರ್ ಜೊತೆ ಮಾತಾಡೋ ಒಂದು 5 ನಿಮಿಷ. ಟೀ ಕುಡಿತೀರಾ ಅಂದ್ರೆ ಬೇಡ ಫಾದರ್, ಹೋಗೋ ರೋಡಲ್ಲೇ ಕುಡ್ಕೋತೀವಿ, ಈಗ ಜಸ್ಟ್ ಕುಡ್ಕೊಬಂದು ಅಂತ ಹೇಳಿ ನಾವು ಹೋಗೋಕೆ ರೆಡಿ ಆದೋ. ಅಂತೂ ಇಂತೂ ಫಾದರ್ಗೆ ಗುಡ್ ಬೈ ಹೇಳ್ಬಿಟ್ಟು ನಾವು ಬೆಂಗಳೂರಿಗೆ ಹೊರಟು. ಹೋಗೋ ದಾರಿ ರೋಡ್ ಕೆಲಸ ನಡೀತೈತೆ. ಅಂತೂ ಇಂತೂ ತುಂಬ ವರ್ಷಗಳಾದ್ಮೇಲೆ ರೋಡ್ ಕೆಲಸ ನಡೀತಾ ಇದೆಯಲ್ಲ ಅಂತ ನಾನು ಮಾತಾಡ್ಕೊಬಿಟ್ಟೆ. ಯಾಕಪ್ಪ ಅಂದರೆ ಅದು ಸುಮಾರು ವರ್ಷಗಳಿಂದ ಈ ಕಡೆ ರೋಡು ತಾರ್ ನೋಡಿ ತುಂಬ ವರ್ಷಗಳಾಗಿತ್ತು. ಈಗ ಮಂಜುನಾಥ್ ಮೊದಲಿನ ಬಾರಿಗೆ ಶಾಸಕ ಆಗಿ JDS ಕಡೆಯಿಂದ ರೋಡ್ ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ. 10 ವರ್ಷ ಶಾಸಕ ಆಗಿದ್ದ ನರೇಂದ್ರ ಅದೇ ರೀತಿ ಅಣ್ಣವರು ಡೆವಲಪ್ ಮಾಡಿಲ್ಲ ಅಂತ ನನಗೂ ದುಃಖ ಆಯಿತು. ಅದು 10 ವರ್ಷ ಅದೇನು ಮಾಡಿದ್ರು ಅಂತ ದೇವ್ರಿಗೆ ಗೊತ್ತು. ಅಣ್ಣೂರಿಗೆ ಹತ್ತತ್ರ ಬಂದು ಅಲ್ಲಿ ಬೈಕ್ ತುಳ್ಸ್ಕೊಂಡು ಹೋಗೋಣ ಅಂತ ಮಾತಾಡ್ಕೊಬಂದು, ಪಾಪ ಮುಂದ್ಗಡೆ ಹೋಗೋ ಅಣ್ಣ ಎಕ್ಸೆಲ್ ಸೂಪರ್, ಅವನು ಅಣ್ಣ ಓಡ್ಸೋಕ್ಕಾಗ್ದೇವ್ರು ನೋಡಿ ನೋಡಿ ನನಗೂ ತುಂಬ ಬೇಜಾರಾಯಿತು. ನನಗಂತೂ ಹೊಳನೇ ಬತ್ತು. ಅಣ್ಣ ಹೆಲ್ಪ್ ಮಾಡೋಣ ಅಂದೆ. ಅಣ್ಣ ಬೇಡ ಬಿಡಪ್ಪ ಮಗ, ನಾನೇ ಓಡಿಸ್ತೀನಿ ಅಂದೆ. ಬಣ್ಣ ಇಲ್ಲ ಸೈಡ್ಗೆ ಹಾಕ್ಕೊಂಡು ನನ್ನ ಬೈಕಲ್ಲಿ ಕೂತ್ಕೊಂಡೆ. ಅಣ್ಣ ಇಲ್ಲ ಬಿಡಪ್ಪ, ನನ್ನ ಬೈಕ್ನೇ ಓಡಿಸ್ಕೊಬರ್ತೀನಿ ಅಂದರು. ಅಂತೂ ಇಂತೂ ಅಣ್ಣೂರು ತಲುಪ್ತು. ಅಣ್ಣೂರಲ್ಲಿ ಬೈಕ್ ತೊಳ್ಸ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ರು. ನಾನು ಯಾಕೆ ಅಣ್ಣೂರಲ್ಲಿ ಬೈಕ್ ತೊಳಿಸ್ತೀನಿ ಅಂದರೆ, ತುಂಬ ಚೆನ್ನಾಗಿ ತಗೊಳ್ಳೋದು ₹100ಗೆ ಅವ್ರು ಎಷ್ಟು ಚೆನ್ನಾಗಿ ಇವ್ರು ತಗೊಳ್ಳೋ ₹100ಗೆ ಎಷ್ಟು ಚೆನ್ನಾಗಿ ಗಾಡಿ ತೊಳಿತಾರೆ ಅಂದರೆ ಅಣ್ಣೂರಲ್ಲಿ. ಅದಕ್ಕೋಸ್ಕರ ನಾವು ಬೆಂಗಳೂರಲ್ಲಿ ₹300 ಕೊಟ್ಟರು ಈ ರೀತಿ ಗಾಡಿ ತೊಳೆಯಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಅಣ್ಣೂರಿಗೆ ಬಂದರೆ ಅಣ್ಣೂರಲ್ಲೇ ಗಾಡಿ ತೊಳ್ಸ್ಕೊಂಡು ಹೋಗ್ತೀನಿ. ಬಿಗ್ ಬಾಸ್ ಸುಧೀರ್ ರಕ್ಷಿತಾಗಿ ಹೇಳ್ತೀನಲ್ವ, ₹10 ತೊಗೊಂಡು ₹100 ಆ್ಯಕ್ಟಿಂಗ್ ಮಾಡಬೇಡ ಅಂತ. ಅದೇ ರೀತಿ ಅವ್ರು ₹100 ತೊಗೊಂಡು ₹300 ಗಾಡಿ ತೊಳಿತಾರೆ. ಅದಕ್ಕೆ ನಾನು ಆಲ್ಮೋಸ್ಟ್ ಯಾವಾಗ ಬಂದ್ರೂ ಇಲ್ಲೇ ಗಾಡಿ ತೊಳ್ಸ್ಕೊಂಡು ಹೋಗ್ತೀನಿ. ಅದೇ ರೀತಿ ಆ ಓನರ್ ನಾವು ಮಾತಾಡ್ತಾ ಕೂತ್ಕೊಂಡು ತುಂಬ 6 ಮಂತಿಂದ ಊರಿಗೆ ಬಂದಿರಲಿಲ್ಲಪ್ಪ, ಏನಪ್ಪ ಅಂತ. ಹೌದು ಸರ್, ನಮಗೂ ರಜೆ ಇರಲಿಲ್ಲ ಅಂತ ಬಂದಿರಲಿಲ್ಲ. ಆ ಹುಡುಗ ತುಂಬ ಖುಷಿ ಆದ. ನಾನು ವೀಡಿಯೋ ಮಾಡೋದು ನೋಡಿ, ಅಣ್ಣ ಯೂಟ್ಯೂಬ್ಗೆ ಹಾಕ್ತೀನಿ ಅಂತ. ಅಣ್ಣ ಯೂಟ್ಯೂಬ್ಗೆ ಹಾಕ್ತೀನಿ ಅಂದ್ಬಿಟ್ಟು ಅವನ ನಂಬರ್ ತೊಗೊಂಡ. ಸರಿ ಅಣ್ಣ ಮತ್ತೆ ಯಾವಾಗ ಬರ್ತೀರ ಅಂದೆ. ಈಗ ಕ್ರಿಸ್ಮಸ್ಗೆ ಬರ್ತೀವಿ ಅಂದ. ಅವನು ಹೆಸರು ರೋಷನ್ ಅಂತ. ಅಣ್ಣ ಸರಿ ಅಣ್ಣ ಯೂಟ್ಯೂಬ್ಗೆ ಹಾಕೋಣ ಅಂದ. ಗಾಡಿ ತೊಳ್ಸ್ಕೊಂಡು ಹೊರಟು. ಅಂತೂ ಇಂತೂ ನಮಗೂ ಬೆಂಗಳೂರಿಗೆ ಹೋಗಿ ತುಂಬ ಬೇಜಾರಾಯ್ತಿತ್ತು. ಯಾರು ಹೋಗ್ತಾರೆ ಬೆಂಗಳೂರಿಗೆ ಅಂತ ಆ ಬೇಜಾರಲ್ಲೇ ಹೊರಟು. ಏನು ಮಾಡೋದು, ಹೋಗಿ ಮತ್ತೆ ಅಡುಗೆ ಮಾಡಬೇಕು, ಊಟ ಮಾಡಬೇಕು, ನನ್ನ ಕೂದಲು ಬೇರೆ ಉದುರೋಗುತ್ತೆ, ಏನು ಮಾಡೋದು. 1.5 ವರ್ಷ ಬೆಂಗಳೂರಲ್ಲಿ ಇರಲೇಬೇಕಲ್ಲ ಅಂದ್ಕೊಂಡು ಇಬ್ಬರು ಮಾತಾಡ್ಕೊಂಡು ಬೆಂಗಳೂರು ಹತ್ತತ್ರ ಬಂದು ಹತ್ತ ಕೊಳ್ಳೇಗಾಲ ಸೇರಿದೋ. ಕೊಳ್ಳೇಗಾಲದಲ್ಲಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಒಂದ್ಸರಿ ಕಾಫಿ ಕುಡ್ಕೊಂಡು ಅದೇ ಬೇಜಾರಲ್ಲಿ ಮತ್ತೆ ಬೈಕ್ ಹತ್ಕೊಂಡು ಮತ್ತೆ ಹತ್ತತ್ರ ಬಂದು ಕೊಳ್ಳೇಗಾಲ ಬ್ರಿಡ್ಜ್ ಹತ್ರ ತಲುಪೋಷ್ಟೊಳಗೆ ನಮಗೆ 2 ಅವರ್ ಆಯಿತು. ಈ ಕೊಳ್ಳೇಗಾಲ ಬ್ರಿಡ್ಜ್ ಈಗ ಹೊಸ್ದಾಗಿ ಕಟ್ಟಿದ್ದಾರೆ. ಈ ಬ್ರಿಡ್ಜ್ ನಾನು ಮುಂದೆ ತೋರ್ತೀನಿ ಬನ್ನಿ ನಿಮಗೆ. ಈ ಬ್ರಿಡ್ಜ್ ಏನಿದೆ ಈಗ ರೀಸೆಂಟಾಗಿ ಕಟ್ಟಿರೋದು. ಈಗ ಏನಪ್ಪ ಅಂದರೆ ಆ ಕಡೆ ಓಲ್ಡ್ ಬ್ರಿಡ್ಜ್ ನೋಡಿದ್ರಲ್ಲ, ಅದು ತುಂಬ ವರ್ಷದಿಂದ ಇದೆ. ಬರೋ ದಾರಿಯಲ್ಲಿ ಯಾರೋ ಲಾರಿ ಅಣ್ಣ ತುಂಬ ಸ್ಪೀಡಾಗಿ ಬಂದು ಹೆಂಗೆ ಆಕ್ಸಿಡೆಂಟ್ ಆಗಿದೆ ಅಂದರೆ, ಹಿಂದ್ಗಡೆ ಟೈರ್ ಕಿತ್ಕೊಂಡು ಹೋಗಿರೋದು ಒಂದು ಲೈಕ್ 50 ಮೀಟ್ರ್ ದೂರದಲ್ಲಿದೆ. ಯಾವಾಗಲೂ ನಾವು ಗಾಡಿ ಓಡಿಸೋಕೆ ನಿಧಾನ ಕೊಡ್ಸ್ಕೊಂಡು ನಾನು ಹೇಳೋದಷ್ಟು ಜೀವ ಇದ್ದರೆ ಅಂತ ಲಾರಿನ ಹೆಂಗೆ ಬೇಕಾದ್ರೂ ಓಡಿಸ್ಬೋದು. ಇವರು ಹೆಂಗೆ ಓಡಿಸ್ತಾರೆ ಅಂದರೆ ಹೈವೇಗಳಲ್ಲಿ ಇಷ್ಟು ಮಟ್ಟಿಗೆ ಓಡಿಸ್ತಾರೆ. ಈಗ ನಾನು ಅತ್ತಂತ ಈ ಬ್ರಿಡ್ಜ್ ದಾಟ್ಕೊಂಡು ನೆಕ್ಸ್ಟು ಅಲ್ಲೊಂದು ಸ್ಟಾಪ್ ಸಿಗುತ್ತೆ, ಅಲ್ಲೂ ನಾವು ಕಾಫಿ ಕುಡ್ಕೊಂಡು ಹೋಗೋಣ. ನಮಗೆ ಬೆಂಗಳೂರು ದಾಟೋಷ್ಟೊಳಗೆ ಒಂದು 4 ಸಲ ಕಾಫಿ ಕುಡ್ದು ಅಭ್ಯಾಸ. ಅದಕ್ಕೋಸ್ಕರ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಅಂತೂ ಇಂತೂ ಮಾತಾಡ್ಕೊಂಡು ಇಬ್ಬರು ಹೊರಟು. ನಾನು ಅಂತೂ ಇಂತೂ ಬೆಂಗಳೂರಿಗೆ ಹೋದರೆ ಇರೋ 4 ಕೂದಲು 3 ಕೂದಲಾಗುತ್ತಲ್ಲ, ಏನಪ್ಪ ಮಾಡೋದು, ಇನ್ನು 1.5 ವರ್ಷದೊಳಗೆ ನಾನು ಬಾಣಲಿ ಆಗ್ಬಿಡ್ತೇನಲ್ಲ ಅನ್ನೋ ಚಿಂತೆಯಲ್ಲಿ ಅಂತೂ ಇಂತೂ ಕನಕಪುರ ತಲುಪಿದ್ರೆ ಅಲ್ಲೊಂದು ನಾವು ಟೀ ಕುಡ್ಕೊಂಡು ಹೋಗೋಣ ಅಂತ. ಯಾವಾಗ ಬಂದರೂ ಈ ಅಂಗಡಿ ಟೀ ಕುಡಿತೀವಿ. ಅಂತೂ ಇಂತೂ ಸೈಡ್ಗೆ ಹಾಕ್ಬಿಟ್ಟು ಅಲ್ಲೊಂದು 2 ಬಾಳೆಹಣ್ಣು ತಿನ್ಕೊಂಡು 2 ಚಕ್ಲಿ ತಿನ್ಕೊಂಡು ಟೀ ಕುಡಿಯೋಕ್ಕೆ ಬಂದು. ನಾವು ಯಾವಾಗ ಬಂದು ಅಲ್ಲಿ ಬೆಲ್ಲದ ಚಾಯ್ ಅಂತ ಚೆನ್ನಾಗಿ ಮಾಡ್ತಾರೆ. ಅದು ತುಂಬ ಕ್ರೌಡೆಡ್ ಇರುತ್ತೆ. ಅದು ಒಂಥರ ಆಂಟಿ ಒಂಥರ ಆಂಟಿ ಬಂದರೆ ಯೂನಿಕಾಗಿ ಚೆನ್ನಾಗಿ ಟೀ ಮಾಡ್ತಾರೆ. ಅದಕ್ಕೋಸ್ಕರ ಟೀ ಕುಡ್ಕೊಂಡು ಅಂತೂ ಇಂತೂ ನಾವು ಬೆಂಗಳೂರು ತಲುಪೇಬಿಟ್ಟು. ಈ ಬೆಂಗಳೂರಿಗೆ ಬಂದ್ವಲ್ಲಪ್ಪ, ಈ ಜೀವನ ಯಾರಿಗೆ ಬೇಕಪ್ಪ ಅಂತ ನಾನು ಒಳಗಡೆ ಹತ್ಕೊಂಡು ಅಂತೂ ಇಂತೂ ಬೆಂಗಳೂರು ತಲುಪಿದ್ವಲ್ಲಪ್ಪ. ಇನ್ನು ಮನೆಗೆ ಇನ್ನೊಂದು 10 ನಿಮಿಷದಲ್ಲಿ ತಲುಪ್ತೀವಿ ಅಂತ ಹೇಳ್ಕೊಂಡು ಬೇಜಾರು ಮಾಡಿಕೊಂಡು ಇನ್ನೇನು ಮನೆ ಕಡೆ ಹೊರಟೇ ಬಿಟ್ಟು ಹೋಗಿ ಬಾಯ್ ಅಂದ್ಕೊಂಡು ಎಲ್ಲರಿಗೂ ಬಂದು